ಕಳೆದ 3 ದಿವಸಗಳಿಂದ ನಮ್ಮದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕಂದರೆ ನಗರದಲ್ಲಿ ಚೀಪ್ನೆಸ್ಟು ಮನೆಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬರೀ ಕಾಲಹರಣ ಮಾಡೋದಾಗಿದೆ ಹೊರತು ಫಲಾನುಭವಿಗಳಿಗೆ ಕೊಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ನಗರದಲ್ಲಿ 3-4 ದಿವಸಗಳವರೆಗೆ 13 ವರ್ಷಗಳ ಕೆಳಗೆ ಸಾಕಷ್ಟು ಜನ ಮಧ್ಯಮ ವರ್ಗದ ಜನ ಮನೆ ಸಿಗ್ತಾವ ಅಂತ ಹೇಳ್ಬಿಟ್ಟು ಜಾಗ ಸಿಗ್ತಾವ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ರು ಹೌಸಿಂಗ್ ಬೋರ್ಡ್ಗೆ. ಆ ಒಂದು ವಿಷಯ ಸಂಪೂರ್ಣವಾಗಿ ನೆನೆಗೊದಿಗೆ ಬಿದ್ದಿದೆ. 13 ವರ್ಷಗಳ ಹಿಂದೆ ಏನು ಅಪ್ಲಿಕೇಶನ್ ತೆಗೆದುಕೊಂಡ್ರು ಅದನ್ನು ತೆಗೆದುಕೊಂಡಿದ್ದನ್ನು ಬಿಟ್ಟರೆ ಮತ್ತೊಂದು ಯಾವತ್ತೂ ಪ್ರಕ್ರಿಯೆ ಆಗಿಲ್ಲ. ದುರಾದೃಷ್ಟ ಅದು. ರಾಜ್ಯದಲ್ಲಿಯೇ ಇಂಥ ಪರಿಸ್ಥಿತಿ ಯಾವ ಊರಿಗೂ ಬಂದಿಲ್ಲ. ಆದ್ದರಿಂದ ಇನ್ನೂ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ನಾವು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ಆ ನಿಮಿತ್ತವಾಗಿ ನಮಗೆ ಇಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಈಗಾಗಲೇ 3-4 ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಕೊಟ್ಟು ಇವತ್ತು ಕೂಡ ನಮ್ಮ ನಾಡಿಗರವರು ಬಂದಿದ್ದಾರೆ, ನಮ್ಮ ದೇವೇಂದ್ರ ಅವರು ಬಂದಿದ್ದಾರೆ, ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಅಂತೂ ನಮ್ಮ ಜೊತೆಲೇ ಯಾವತ್ತೂ ಇದ್ದಾರೆ. ಆದ್ದರಿಂದ ನಮ್ಮ ಉಪಾಧ್ಯಕ್ಷರು ಆ ಕುರಿತು ಮಾತನಾಡಬೇಕಂತ 3 ದಿನದಿಂದ ನಮ್ಮ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಇಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆರಳಿನಲ್ಲಿ ನಾವು ಈ ಹೋರಾಟಕ್ಕೆ ನಿಂತಿದ್ದೇವೆ. ಅದಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು 3 ದಿನ ಆದ ನಂತರ ಈಗ ನಮ್ಮ ನಗರಸಭಾ ಅಧ್ಯಕ್ಷರು, ಕಮಿಷನರು, ನಮ್ಮ ಪದಾಧಿಕಾರಿಗಳನ್ನು ಇದ್ದವ್ರನ್ನ ಇಲ್ಲಿ ಕರೆದು ಅವರು ಕೆಲವೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಈಗ ಹಬ್ಬ ಬಂದಿದೆ, ಇಲ್ಲಿ ಅಂಬೇಡ್ಕರ್ ಇದರಲ್ಲಿ ನೀವು ಹೋರಾಟ ಮುಂದುವರಿಸಬೇಡ್ರಿ, ಒಂದೇ ದಿನ ಮಾಡ್ತೀರಂತ ಮಾಡಿದ್ದೀವಿ, 3 ದಿವಸ ಆಯಿತು, ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಡ್ರಿ, ಹಬ್ಬದ ನಿಮಿತ್ತ ಆಯಿತು. ನಾವು ಈಗಾಗಲೇ ಸಂಬಂಧಪಟ್ಟ ಎಲ್ಲರಿಗೂ ಒಂದು ಲೆಟರ್ಗಳನ್ನು ಕಳಿಸಿದ್ದೀವಿ. 24ಕ್ಕೆ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಅವತ್ತು ಏನನ್ನೋದೆಲ್ಲ ಕೂಡ ನಿಮ್ಮ ಮನೆಗಳ ಬಗ್ಗೆ ಇರ್ಬೋದು, ನಿವೇಶನ ಬಗ್ಗೆ ಇರ್ಬೋದು, ಅದು ಅಂತಿಮ ಒಂದು ಎಲ್ಲರೂ ಸೇರಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳೋಣ. ನಾವು ನೀವು ಕೂಡಿ, ನೀವು ಎಲ್ಲರೂ ಬರೀ ಎಲ್ಲರೂ ಕೂಡ ಒಂದು ನಿರ್ಣಯ ತೆಗೆದುಕೊಳ್ಳೋಣ. ಅಲ್ಲಿವರೆಗೂ ನಮಗೂ ಕೂಡ ಸರ್ಕಾರ ಕೊಟ್ಟರು, ನಿಮಗೂ ಹಬ್ಬ ಇದೆ, ಎಲ್ಲರಿಗೂ ತೊಂದರೆ ಆಗ್ತದೆ, ಒಂದು ಟೈಮ್ ಕೂಡ ನಮ್ಗೆ 24ರ ಮಟ್ಟ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕಮಿಷನರ್ ಅವ್ರ ಕಡೆ, ಇಲ್ಲಿ ನಗರಸಭಾ ಕಮಿಷನರು, ಸ್ಟೇಟ್ ಕಮಿಷನರ್, ನಮ್ಮ ಹೌಸಿಂಗ್ ಬೋರ್ಡ್ ಕಮಿಷನರ್ ಕಡೆ ಮಾತಾಡಿ ಮತ್ತೊಂದು ಸಲ ನಮ್ಮ ಅಧ್ಯಕ್ಷರು ಹೇಳಿದರು, ಅವ್ರ ಕಡೆ ಮಾತಾಡಿ ನಮಗೆ ಹೇಳ್ರಿ ನೀವು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾವು ನಾಳೆ ಮುಗಿಸೋದು ಈಗ ಮುಗಿಸಿದ್ರು ಅಂದರೆ ಅವರು ನಮಗೆ ಒಂದು ರಿಕ್ವೆಸ್ಟು ಮಾಡ್ಕೊಂಡಿದ್ದಾರೆ ಮತ್ತು ಇದ್ದದ್ದು ವಿಷಯನೂ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಸಹೋದರಿಗೆ ಹೇಳಬೇಕೇನಂತಂದರೆ, ಈಗ ಅಂತಿಮವಾಗಿ ಇದರ ಬಗ್ಗೆ ಒಂದು ಎಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡು ಮುಂದೆ ಈ ಹೋರಾಟವನ್ನು ನಿರ್ವಹಿಸೋಣ. ಅವರು ಹೇಳಿದ್ರ ಪ್ರಕಾರ 24ಕ್ಕೆ ಆಯೋಜನೆ ಮಾಡಿದ ಒಂದು ಸಭೆಗೆ ಎಲ್ಲರೂ ಹಾಜರಾಗಿ ನಮ್ಮ ವಿಷಯ ಏನಿದೆ ಅವರ ಮುಂದೆ ಮನದಟ್ಟು ಮಾಡಿ ಇದು ಕಾರ್ಯರೂಪಕ್ಕೆ ಬರುವಂಗೆ ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈಗಾಗಲೇ ನಮ್ಮ ಸಂಘ ಸಂಸ್ಥೆಯವರು ಬಂದಿದ್ದಾರೆ, ನಮ್ಮ ಇವರದು ನಾಡಿಗೇರವರು, ದೇವೇಂದ್ರವರು, ಅವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತ ಹೇಳಿ ನನ್ನ ಮಾತುಗಳೆಲ್ಲ ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್. ಏನು ದಾಂಡೇಲಿ ಹೋರಾಟ ಸಮಿತಿ ನಿರಂತರವಾಗಿ ಕಳೆದ 5-6 ವರ್ಷಗಳಿಂದ ಬಡವರಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕಂತ ನಿರಂತರ ಹೋರಾಟ ಮಾಡ್ತಾ ಬಂದಿದೆ. ಈ ಹೋರಾಟದ ಕುರಿತು ಕಳೆದ 3 ದಿವಸದಿಂದ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಎದುರುಗಡೆ ನಗರಸಭೆ ಆವರಣದಲ್ಲಿ ಈ ಧರಣಿ ಸತ್ಯಾಗ್ರಹಕ್ಕೆ ಹುಟ್ಟಿದ್ದಾರೆ. ಅವರ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಇವತ್ತು ನಾವು ನಿರಂತರವಾಗಿ 3 ದಿವಸದಿಂದ ಅವರಿಗೆ ಬೆಂಬಲಿಸ್ತಾ ಇದ್ದೇವೆ. ಅವರ ಹೋರಾಟ ನ್ಯಾಯಬದ್ಧವಾದ ಹೋರಾಟ. ಬಡವರಿಗೆ ಏನಿದ್ದಾರೆ ಬಡವರು, ಅವರ ಉಪಜೀವನವನ್ನು ಒಂದು ದಿನ ಊಟ ಮಾಡಲಾರ್ದೆ ಬಡ್ಡಿಯಿಂದ ಅವರಿವ್ರ ಕಡೆ ಸಾಲ ಮಾಡಿ ಹೆಣ್ಣು ಮಕ್ಕಳು ತಮ್ಮ ಆಭರಣ ಒಡವೆ ಇಟ್ಟು ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ಮಾಡಿ ಅವರು ಮನೆಗಳನ್ನು ಪಡಿಬೇಕನ್ಕೇಸಿ ನಗರಸಭೆಗೆ ದುಡ್ಡನ್ನು ತುಂಬಿದ್ದಾರೆ. ಆ ದುಡ್ಡು ತುಂಬಿದ್ದಕ್ಕರ ಅವರಿಗೆ ನಿವೇಶನ ಕೊಡಬೇಕಾಗಿತ್ತು. ಆದರೆ ಕಳೆದ ಸುಮಾರು ವರ್ಷಗಳಿಂದ ಬಡವರಿಗೆ ಮನೆ ಕೊಡ್ತಾ ಇಲ್ಲ. ಬಡವರಿಗೆ ಮನೆ ಕೊಡಬೇಕನ್ಕೇಸಿ ದಾಂಡೇಲಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಎಂದಿಗೂ ನಮ್ಮ ಸಂಘಟನೆಯವರ ಸಪೋರ್ಟಿಗಾಗಿರುತ್ತೆ, ಬೆಂಬಲಿಸ್ತಾ ಇದ್ದೀವಿ.
ಅದೇ ರೀತಿ ಈ ತಾಯಿಯಂದಿರು ನಿರಂತರವಾಗಿ ಉಪವಾಸ 3 ದಿವಸದಿಂದ ಉಪವಾಸ ಮಾಡ್ತಾ ಇದ್ದಾರೆ. ನಾನು ನಗರಸಭೆಯವರಿಗೆ ಒಂದೇ ವಿನಂತಿ ಮಾಡ್ತಾ ಇರೋದು, ಒಂದು ವಯಸ್ಸಾದಂಥ ತಾಯಂದಿರೇನು ಬಂದು ನಿಮ್ಮ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಕಣ್ಣೀರು ಅವರ ಹೊಟ್ಟೆಗೆ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ, ಮನೆ ಕೊಡ್ರಿ ಅಂತ ನಿಮ್ಮ ಅಂಗಾಸ್ತಾ ಇದ್ದಾರೆ. ಅವರೆಲ್ಲ ನೋಡಿ ಕೇಸಿ ನೀವು ಮನೆಗಳನ್ನು ಸರಿಯಾಗಿ ರಿಪೇರಿಗಳನ್ನು ಮಾಡಿ ಕೇಸಿ ಕಟ್ಟಿಸಿ ಅವ್ರಿಗೆ ಕೊಡುವಂಥ ಕಾರ್ಯಗಳನ್ನು ಮಾಡಬೇಕು. ಇಲ್ಲಿಯ ಸಂಬಂಧಪಟ್ಟಂಥ ಸಚಿವರು, ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ಇದರ ಭಾಳ ಮುತ್ತುಂಜ ವಹಿಸಿ ಕೇಸಿ ಕೂಡಲೇ ಅವರಿಗೆ ಮನೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಗಳನ್ನು ಮಾಡಬೇಕು. ಈಗಾಗಲೇ ಅಧ್ಯಕ್ಷರು ಹೇಳ್ದಂಗೆ ಕಳೆದ 24ನೇ ತಾರೀಕಿಗೆ, ಬರುವ 24ನೇ ತಾರೀಕಿಗೆ ಎಲ್ಲ ಇಲಾಖೆಯವರ ಸೇರಿ ಜಂಟಿ ನಿರ್ದೇಶನದಲ್ಲಿ ಒಂದು ಸಭೆ ಮಾಡಿ ಇದಕ್ಕೆ ಅಂತಿಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಹೇಳಿಕೆ ಆಗಬಾರ್ದು, ಇದು ಹೇಳಿಕೆ ಆಗಬಾರ್ದು, ಆಶ್ವಾಸನೆ ಆಗಬಾರ್ದು, ಮುಂದಿನ ದಿನದಲ್ಲೇ ಕಾರ್ಯರೂಪಕ್ಕೆ ಬರಬೇಕು. ಒಂದು ವೇಳೆ 24ನೇ ತಾರೀಕು ಅವ್ರೇನು ಸಭೆ ಆಯೋಜನೆ ಮಾಡಿ ಎಲ್ಲ ಸಂಘ ಸಂಸ್ಥೆಯವರಿಗೂ ಹಿರಿಯರಿಗೂ ಸೇರಿಸಿ ಇಲ್ಲಿಗೆ ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ಉನ್ನತ ನಿರ್ಧಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಾವು ಅವರೆಲ್ಲ ಸೇರಿ ದಾಂಡೇಲಿ ಬಂದ್ ಕರೆ ಮಾಡುವಂಥ ನಿರ್ಧಾರ ಮಾಡ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಅವಕಾಶ ಕೊಡದೆ ನಗರಸಭೆಯವರು, ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು 24ನೇ ತಾರೀಕಿಗೆ ತಾವೇನು ನಿಗದಿ ಮಾಡಿದಿರಿ ಆ ನಿಗದಿ ಪ್ರಕಾರ ಜನರಿಗೆ ಒಳ್ಳೆಯ ರಿಸಲ್ಟ್ ಕೊಡ್ರಿ, ಅವ್ರಿಗೆ ಒಳ್ಳೆಯ ಆಶ್ವಾಸನೆ ಕೊಡ್ರಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಸಿ ಎಲ್ಲರಿಗೂ ಮನೆ ಕೊಡುವಂಥ ವಿಚಾರ ಮಾಡಲಿ ಅಂತ ಹೇಳ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಹೋರಾಟ ಸಮಿತಿ ಎಲ್ಲರಿಗೂ ಒಂದು ಸುತ್ತ ನಾನು ಇಲ್ಲಿಗೆ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಭೀಮ್. ನಾಡಿಗೇರವರು ನಮಗೆ ಯಾವತ್ತೂ ಸದಾ ಬೆಂಬಲ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದರು, ಭಾಳ ಸಂತೋಷ ಆಯಿತು. ಅದೇ ರೀತಿಯಾಗಿ ಯಾವತ್ತೂ ನಮಗೆ ಸದಾ ಬೆಂಬಲವನ್ನು ಕೊಡ್ತಕ್ಕಂಥ ನಮ್ಮ ದೇವೇಂದ್ರ ಅವರು ಭಾಳಷ್ಟು ಸಾಕಷ್ಟು ಕಡೆ ಅವರು ಬೇರೆ ಬೇರೆ ಫಂಕ್ಷನ್ ಇರ್ತವೆ, ದಾಂಡೇಲಿಯಾಗಿದ್ದಾಗ ಮಾತ್ರ ಅವರು ನಮ್ಮ ಕಡೆ ಯಾವುದೋ ಒಂದು ಫಂಕ್ಷನ್ ಐತೆ ಅಂತ ಮಾತನಾಡಬೇಕಂತ ವಿನಂತಿ. ಮೊದಲನೇದಾಗಿ ನಮ್ಮ ದಾಂಡೇಲಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ, ಇವತ್ತು ನಾನು ಸುಮಾರು ಹೋರಾಟಗಳನ್ನ ಪಾಪ ನೋಡ್ತಾ ಬಂದಿದ್ದೀನಿ. ಅವರು ಹೋರಾಟಗಳನ್ನ ಏನಾಗಿಬಿಟ್ಟಿದೆ ದಾಂಡೇಲಿಯಲ್ಲಿ, ಅಕ್ರಮ್ ಖಾನ್ ಅವರು ಅವ್ರ ಸಂಘಟಕರ ತೊಗೊಂಡು ಹೋರಾಟ ಮಾಡ್ತಾರೆ, ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಕೊಂಡು ಈ ವಿಚಾರ ತಲೆಯಲ್ಲಿ ಅಧಿಕಾರಿಗಳಿಗೆ ಬಂದಿದೆ. ಈ ಭಾಗದ ಶಾಸಕರು ಕೂಡ ನೆನಪಿರಲಿ ನಿಮಗೆ, ಈ ಭಾಗದ ಶಾಸಕರು ಕೂಡ ಇಷ್ಟೆಲ್ಲ ಹೋರಾಟ ನಡೆದರೂ ಕೂಡ ಒಂದಿನ ಅವ್ರು ಹೋರಾಟ ಸ್ಥಳಕ್ಕೆ ಬಂದು ನಿಮ್ಮ ಕೆಲಸ ಇದೇ ತಿಂಗಳಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಇದುವರೆಗೂ ಹೇಳಿದ್ದೇನು ರೀ? ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹೋರಾಟ ಮಾಡ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಶಾಸಕರು ನಮ್ಮಲ್ಲಿ ಇದ್ದಾರೆ. ಅದು ನಾವು ಮಾಡಿದ ತಪ್ಪದು. ಮೊದಲು ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು. ಯಾಕಂದರೆ ನೀವು ಹೋರಾಟ ನಾನು ನಿರಂತರವಾಗಿ ನೋಡ್ತಾ ಇದ್ದೇನೆ. ನಾನು ಸುಮಾರು 13-14 ವರ್ಷ ಆಯ್ತು ನಾನು ದಾಂಡೇಲಿಗೆ ಬಂದು. ಇಲ್ಲಿವರೆಗೆ ನಿಮ್ಮ ಹೋರಾಟಕ್ಕೆ ನಾನು ಎಷ್ಟರ ಬೆಂಬಲ ಕೊಟ್ಟೀನಿ. ಆದರೂ ಕೂಡ ನಿಮ್ಮ ಹೋರಾಟಕ್ಕೆ ಒಂದು ದಿವಸ ಈ ಭಾಗದ ಶಾಸಕರು, ಈ ಭಾಗದ MP, ಈ ಭಾಗದ MLC ಯಾರಾದರೂ ಬಂದು ಬೆಂಬಲ ಕೊಟ್ಟು ಇದುವರೆಗೆ ನಾನು ನೋಡಿಲ್ಲ. ಬರ್ತಾರೆ ಏನಂತೇಳಿ ನಿಮ್ಮ ಹೋರಾಟ ನಿಲ್ಲಿಸಿ ಅಂತ ಹೇಳಕ್ಕೆ ಬರ್ತಾರೆ, ಆದರೆ ನಿಮ್ಮ ಕೆಲಸ ಮಾಡ್ತೀವಿ ಅಂತೇಳಿ ಯಾರು ಬರೋದಿಲ್ಲ. ದಯವಿಟ್ಟು ನಾನು ಹೋರಾಟಗಾರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ನೀವು ಯಾವತ್ತೂ ಕೂಡ ನಾವು ಅಷ್ಟೇ ಹೋರಾಟಕ್ಕಿದ್ದೇವೆ ಅಂತ ನೀವು ಯಾವತ್ತೂ ತಿಳ್ಕೊಬಾರ್ದು. ನಿಮ್ಮ ಹೋರಾಟಕ್ಕೆ 24 ಗಂಟೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಮಯ ಹೇಳಲಿಕ್ಕೆ ಬಯಸ್ತೇನೆ. ನಾನು ನೀವೇನಾದರೂ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟರೆ ನಾನು ಸುಮಾರು ನನ್ನ ಎಲ್ಲ ಜಿಲ್ಲೆ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ಕರೆಸಿ ತಮಗೆ ಬೆಂಬಲವನ್ನು ನೀಡ್ತೇನೆ. ಯಾಕಂತ ಹೇಳಿದ್ರೆ ಇದು ನಮ್ಮ ದಾಂಡೇಲಿ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಾಯಿದ್ರಿ, ನಮ್ಮ ಮನೆಗಳ ಅಭಿವೃದ್ಧಿ ಹೋರಾಟ ಮಾಡ್ತಾಯಿಲ್ಲ. ದಯವಿಟ್ಟು ನಾವು ದಾಂಡೇಲಿ ಎಲ್ಲ ಜನರು, ಸಂಘ ಸಂಸ್ಥೆಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಸಂಘ ಬಿಡ, ದೇವೇಂದ್ರ ಮಾದರ್ ಹೋಗ್ಯಾನ, ಚಂದ್ರಕಾಂತ್ ನಡಿಗೇರ್ ಹೋಗ್ಯಾನ, ಮತ್ತೆ ಯಾರಿಗೂ ಬೇಕಾಗಿಲ್ಲ. ಇದು ಒಬ್ಬರು ಹೋರಾಟ ಅಲ್ಲ. ಇವತ್ತು ಅವರು ಮಾಡೋ ಹೋರಾಟದಿಂದ ನಮ್ಮ ಮನೆಯಲ್ಲಿ ಇವತ್ತು ಆಶ್ರಯ ಮನೆಗೆ ಅರ್ಜಿ ಇದಾವೆ. ಅವ್ರು ಮಾಡೋ ಹೋರಾಟದಿಂದ ನಮಗೂ ಕೂಡ ಅನುಕೂಲ ಆಗತ್ತಲ್ಲ. ಇದನ್ನೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನೀವು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ. ದಾಂಡೇಲಿ ಅಭಿವೃದ್ಧಿ ಹೋರಾಟ ಸಮಿತಿಯವರು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ. ಹೋರಾಟ ಮಾಡೋಕ್ಕೆ ನಮ್ಮ ಬಾಬಾ ಸಾಹೇಬ್ರು ನಮ್ಮ ಹಕ್ಕದು, ಅದು ಸಂವಿಧಾನದ ಅಡಿಯಲ್ಲಿದೆ. ಹೋರಾಟ ಮಾಡಲಿಕ್ಕೆ ನಮ್ಮ ಹಕ್ಕು. ಇದೇ ಜಾಗದಾಗ ಮಾಡ್ಬೇಕಂತ ಯಾರು ಮೀಸಲು ಇಟ್ಟುಕೊಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ ದಾಂಡೇಲಿಯಲ್ಲಿ ಯಾಕೆ ನಮಗೆ ಹೋದಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಜಾಗ ಏನು ಕೊಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ನಗರಸಭೆ ಇರುತ್ತೋ, ಎಲ್ಲಿ ಪಟ್ಟಣ ಪಂಚಾಯತ್ ಇರುತ್ತೋ, ಎಲ್ಲಿ ತಹಸೀಲ್ ಆಫೀಸ್ ಇರುತ್ತೋ, ನಗರ ಒಳಗಡೆ ಹೋರಾಟ ಮಾಡಬೇಕು. ನಾವು ಆಫೀಸ್ ಬಿಟ್ಟು ಹೊರಗಡೆ ಹೋರಾಟ ಮಾಡೋದು ನಾನು ಎಲ್ಲಿ ನೋಡಿಲ್ಲ. ಫಸ್ಟ್ ಟೈಮ್ ನಾನು ಕೇಳಿದ್ದು ದಾಂಡೇಲಿಯಲ್ಲಿ ನಗರಸಭೆ ದೂರದಲ್ಲಿ ಹೋರಾಟ ಮಾಡೋದು ಅಂತ ಹೇಳಿದ್ದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಇವತ್ತು. ಯಾಕಂತ ಹೇಳಿದ್ರೆ ಅವಾಗಿನ ಜಿಲ್ಲಾಧಿಕಾರಿಯವರು ಯಾರು ಮಾತು ಕೇಳಿದರು, ಏನು ಈ ಭಾಗದ ಶಾಸಕರು ಹೇಳಿದರು, ಅಥವಾ ಈ ನಮ್ಮ ಯಾರು ಪೌರಾಯುಕ್ತರು ಹೇಳಿದರು,
ಏನು ನಮ್ಮ ಅಧ್ಯಕ್ಷರು ಹೇಳಿದ್ರು, ಯಾರು ಹೇಳಿದ್ರು ಗೊತ್ತಿಲ್ಲ. ಅವಾಗಿನ ಜಿಲ್ಲಾಧ್ಯಕ್ಷರು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ದಾಂಡೇಲಿ ನಗರಸಭೆ ಬಂದು ಹೋರಾಟಗಾರನ ಕರೆದು ಅವ್ರ ಮುಖಾಂತರ ಒಂದು ಅವ್ರ ಅಭಿಪ್ರಾಯ ತಿಳ್ಕೊಂಡು ಅವ್ರನ್ನ ಜಾಗ ಫಿಕ್ಸ್ ಮಾಡಬೇಕಾಗಿತ್ತು. ಯಾರನ್ನೂ ಕೇಳಿಲ್ಲ. ಕೇಳಿದಾರೇನ್ರಿ? ಯಾರಿಗೂ ಕೇಳಿಲ್ಲ. ಅವ್ರು ಕೇಳಿದ ಅಲ್ಲೇ ಕುಂತ್ಕೊಂಡು ಜಿಲ್ಲಾ ಅವರ ಕಚೇರಿಯ ಅವರನ್ನು ಕುತ್ಕೊಂಡು ಅಲ್ಲೇ ಆದೇಶ ಮಾಡಿದ್ದಾರೆ. ಇದು ತಪ್ಪು. ನಾನು ಜಿಲ್ಲಾಧಿಕಾರಿಯವ್ರಿಗೆ ಈಗ ಬಂದಂಥ ಜಿಲ್ಲಾಧಿಕಾರಿಯವರಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಏನು ನಿಮ್ಮ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ನಮ್ಮ ನಗರಸಭೆ ಹೋರಾಟ ಮಾಡಿ ನಿಷೇಧಿಸಿ ನಗರಸಭೆ ಅದು ಏನಿದೆ ನಮ್ಮ ನಗರಸಭೆ ಗ್ರೌಂಡ್ನಲ್ಲಿ ಮಾಡ್ಬೇಕಂತ ಏನು ನೀವು ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದೀರಿ, ಅದನ್ನು ಕೂಡಲೇ ಹಿಂದೆ ತೊಗೊಳ್ರಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಗಮನಕ್ಕೆ ಇರಲಿಲ್ಲ. ನಮ್ಮ ಗಮನಕ್ಕೆ ಬಂತು. ಈಗ ನಾವು ಸಂಘ ಸಂಸ್ಥೆಯವರು ಹೋರಾಟ ಕೀಳಿಗಿಂತ ಮುಂಚೆ ನೀವಾಗಲೇ ಹುಷಾರಾಗಿ ಆ ಆದೇಶ ಹಿಂಪಡೆದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮ್ಮ ಹೋರಾಟ ನಾವೇನಾರ ಇಳಿದೀವಿ ಹಸಿರು ನೀಲಿ ಶಾಲ್ ಹಾಕ್ಕೊಂಡೆ ಇಲ್ಲಿ ಆಗುವಂಥ ಘಟನೆಗಳ ಬೇರೆ. ಯಾಕಂದ್ರೆ ನೀಲಿ ಶಾಲ್ ಯಾವಾಗ ಬಳಿ ಬಿತ್ತು ಅಲ್ಲಿ ಅದೊಂದಿಗೆ ಹೋರಾಟಕ್ಕೊಂದು ರೂಪುರೇಷೆನ ಚೇಂಜ್ ಆಗಿಬಿಡುತ್ತೆ. ಜಿಲ್ಲಾಧಿಕಾರಿ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಎಲ್ಲರೂ ಕೂಡಿ ಓಡಿ ಬರ್ತಾರವ. ದಯವಿಟ್ಟು ನಾನು ಅಕ್ರಮ್ ಖಾನ್ ಅವರಿಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಯಾವತ್ತೂ ಕೂಡ ಯಾರಿಗೂ ಹೆದರಬೇಡಿ, ಕುಗ್ಗಬೇಡಿ, ಯಾರಿಗೂ ಜಗ್ಗಬೇಡಿ. ನಿಮ್ಮ ಹೋರಾಟವನ್ನು ನಿರಂತರವಾಗಿ ಇರಲಿ. ಯಾರು ಅವ್ರು ಹೇಳಿದರು, ಇವ್ರು ಹೇಳಿದರು, ಯಾರು ಅಧಿಕಾರಿ ಹೇಳಿ, ಯಾರೋ ಹೇಳಿ, ಅಧ್ಯಕ್ಷರು ಹೇಳಿ, ನಿಮ್ಮ ಹೋರಾಟ ನಿರಂತರವಾಗಿರಲಿ. ಯಾರಿಗೂ ಹೆದರಿ ಆಗಲಿ ಏನೂ ಆಗಲಿ ಹಿಂದೆ ತೊಗೊಳ್ಬೇಡ್ರಿ. ಯಾರಿಗೂ ನಾವು ನಿಮ್ಮ ಜೊತೆ ಸಪೋರ್ಟ್ ಇದ್ದೀವಿ. ನಾವು ಎಲ್ಲೇ ಹೊರಗೆ ಇರ್ತೀವಿ ಅಂತೇಳಿ ನಾವು ಅಷ್ಟೇ ಬರೋದಿಲ್ಲ. ಅಷ್ಟೇ ನಾವು ದಾಂಡ್ಲಾಗಿದ್ದರೆ ನಿಮ್ಮ ಜೊತೆ ನಾವು ಇರ್ತೀವಿ. ನಿಮಗೆ ತೋಡಿ ಎಂಥದ್ದು ನಿಮ್ಮ ಮೇಲೆ ಕೇಸ್ ಆದರೂ ನಾವು ಅದಕ್ಕೆ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಮಗೂ ಗೊತ್ತು ಕಾನೂನು ಏನಿದೆ ಅಂತೇಳಿ, ಯಾವ ರೀತಿಯಲ್ಲಿ ಹೊರಟು ನಮಗೂ ಗೊತ್ತಿದೆ. ದಯವಿಟ್ಟು ಯಾರು ಹೆದರಬೇಡಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಹೋರಾಟ ಸಮಿತಿ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ನಾನು ಒಂದೆರಡು ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್. ನಮ್ಮ ಹೋರಾಟ G+2 ಫಲಾನುಭವಿಗಳು 1100 ಜನ. ನಾವು ನಿಮ್ಮ ಒಂದು ಕರೆಗೆ ನಾವು ಯಾವತ್ತೂ ಬೆಂಬಲ ಕೊಡ್ತೀವಿ ಮತ್ತು ನಮ್ಮ ಎಲ್ಲ ಸಂಘಟನೆಗಳಿಗೂ ನಾವು ಕರೆ ಕೊಡ್ತೀವಿ. ರಾಜ್ಯದಾದ್ಯಂತ ಅಂತ ಹೇಳ್ತಕ್ಕಂಥ ದೇವೇಂದ್ರ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮೂರುವ ಹಿರಿಯ ಮುಖಂಡರು ನಮಗೆ ಯಾವತ್ತೂ ಸಲಹೆಯನ್ನು ನೀಡ್ತಕ್ಕಂಥ ಸತೀಶ್ ನಾಯ್ಕ್ ಸರ್ ಒಂದೆರಡು ಮಾತನಾಡ್ತಾರೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಂಥ ಸತ್ಯಾಗ್ರಹದ 3ನೇ ದಿವಸದ ಅಂಗವಾಗಿ ನಾನು ಇವತ್ತು ಬಂದಿದ್ದೇನೆ. ಕಳೆದ 8 ವರ್ಷಗಳಿಂದ ದಾಂಡೇಲಿ ನಗರದ ವಿವಿಧ ಸಮಸ್ಯೆಗಳ ಕುರಿತು, ದಾಂಡೇಲಿ ತಾಲೂಕು ಆಗುವ ಕುರಿತು ಹಾಗೂ ಅನೇಕ ವಿಷಯದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಅನೇಕ ಹೋರಾಟ ಕೆಲಸ ಮಾಡ್ಕೊತ ಅವ್ರದ್ದೇ ಆದ ಕೊಡುಗೆ ದಾಂಡೇಲಿ ನಗರಕ್ಕೆ ನೀಡಿದ್ದಾರೆ. ಕಳೆದ ಈ G+2 ಮನೆ ವಿಷಯವಾಗಿ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಈ G+2 ಫಲಾನುಭವಿಗಳೇನು 1106 ಜನ ಫಲಾನುಭವಿಗಳು ಅರ್ಜಿ ಹಾಕಿದ್ದಾರೆ. ಇದರಲ್ಲಿ ಬಹುತೇಕ ಜನ ಬಡ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಹೆಚ್ಚಿನ ಫಲಾನುಭವಿಗಳು ಈ G+2 ಮನೆಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. SST ಫಲಾನುಭವಿಗಳು 50,000 ರೂಪಾಯಿ, ಉಳಿದ ಇತರೆ ಜನಾಂಗದ ಫಲಾನುಭವಿಗಳು 70,000 ರೂಪಾಯಿದಂತೆ ಹಣ ಕಟ್ಟಿ 8 ವರ್ಷ ಆದರೂ ಇವತ್ತಿನವರೆಗೂ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡದೇ ಇರುವಂಥ ವಿಚಾರ ಅತ್ಯಂತ ನೋವಿನ ವಿಷಯ ಹಾಗೂ ನಗರಾಡಳಿತಕ್ಕೆ ಹಾಗೂ ಸಂಬಂಧಪಟ್ಟ ಹೌಸಿಂಗ್ ಬೋರ್ಡ್ ಇಲಾಖೆಗೆ ಇವರಿಗೆಲ್ಲ ನಾಚಿಕೆ ತರುವಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ದಾಂಡೇಲಿಯಲ್ಲಿ ನಾನು ವಿಶೇಷವಾಗಿ ಗಮನಿಸ್ತೇನೆಂದರೆ ಸುಮಾರು 50,000 to 60,000 ಜನಸಂಖ್ಯೆ ಇರುವಂಥ ಈ ನಗರದಲ್ಲಿ ದಾಂಡೇಲಿ ನಗರದ ತುಂಬ ಊರಲ್ಲಿ ಒಂದೊಂದು ಗಲ್ಲಿಗೊಂದು ಸಮಸ್ಯೆಗಳಿದಾವೆ. ಇಡೀ ಊರು ತುಂಬ ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದು ಆಗಲಿ, ಹೋರಾಟ ಮಾಡೋದಾಗಲಿ ಒಂದು ಕೆಲವು ನಮ್ಮ ಪ್ರಜ್ಞಾವಂತ ನಾಗರಿಕರು ಎಲ್ಲ ಒಂದು ಹೋರಾಟ ಸಮಿತಿ ಕಟ್ಕೊಂಡು ಈ ಊರಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ದಿವಂಗತ ಅಜಿತ್ ನಾಯ್ಕರು ಮತ್ತು ಅದರ ಜೊತೆಗೆ ಈ ದಾಂಡೇಲಿ ಹೋರಾಟ ಸಮಿತಿಯಲ್ಲಿ ಇರುವಂಥ ಅನೇಕ ಹಿರಿಯರು ಇವತ್ತು ನಮ್ಮೊಂದಿಗಿಲ್ಲ. ಅವರು ಈ ಹೋರಾಟ ಸಮಿತಿ ಜೊತೆಗೆ ಸಾಕಷ್ಟು ಕೆಲಸ ಮಾಡಿದರು. ನಮ್ಮ ದಾಂಡೇಲಿ ಜನರ ಮನೋಭಾವನೆ ಏನಂದರೆ, ಈ ಅಕ್ರಮ್ ಖಾನ್ ಹಾಗೂ ಅವ್ರ ಜೊತೆಗಿರುವಂಥ ಸಂಘಟಕರು, ರಾಘವೇಂದ್ರ ಗಡಪ್ಪನವರಾಗಲಿ, ಉಳಿದ ಸಂಘಟಕರು ಅವರು ನಮ್ಮ ದಾಂಡೇಲಿ ಊರಿನ ಎಲ್ಲ ಸಮಸ್ಯೆಗಳ
ಒಂದು ಪರಿಹಾರಕ್ಕಾಗಿ ಏನೋ ಒಂದು ಗುತ್ತಿಗೆ ಪಡೆದಾರೆ ಅಂತ ತಿಳ್ಕೊಂಡಾರೋ ಏನೋ ದಾಂಡೇಲಿ ಜನ ಅಂತ ತಿಳ್ಕೊಳ್ತೀವಿ. ಯಾಕೆಂದರೆ ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವರೇನೋ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಅವರು ಪಾಪ ಹಳೆಯಾಳದಲ್ಲಿ ಮನೆ ಮಾಡಿಕೊಂಡು ವಾರದಲ್ಲಿ ಸುಮಾರು ಒಂದು 4 ಸಲ ದಾಂಡೇಲಿಯಲ್ಲಿ ಇರ್ತಾರೆ. ಅವರು ಅವ್ರದ್ದೇ ಆದ ಕುಟುಂಬದ ಜವಾಬ್ದಾರಿ ಇದೆ, ಅವ್ರಿಗೂ ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ. ಅದನ್ನೆಲ್ಲ ತ್ಯಾಗ ಮಾಡಿ ಈ ದಾಂಡೇಲಿಗೆ ಬಂದು ಈ ದಾಂಡೇಲಿ ಜನರ ನೋವು ಕಷ್ಟ ಪರಿಹಾರ ಮಾಡಲಿಕ್ಕೆ ಅವರು ಇಲ್ಲಿ ನಮಗೋಸ್ಕರ ಸಮಯ ಕೊಡ್ತಾ ಇದ್ದಾರೆ. ಅದನ್ನಾದರೂ ಅರ್ಥ ಮಾಡ್ಕೋಬೇಕು ದಾಂಡೇಲಿ ಜನತೆ. ಈ 1100 ಜನ ಏನು ಅರ್ಜಿದಾರರು, ನೀವು ಫಲಾನುಭವಿಗಳಿಗೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಮನೇಲಿ ಕುಂತರೆ ನಿಮಗೆ ಖಂಡಿತ ಮನೆ ಸಿಗೋದಿಲ್ಲ. ನಿಮ್ಮ ಹಣನೂ ಮರಳಿ ವಾಪಸ್ ಸಿಗ್ತದೆ ಅನ್ನೋದು ಗ್ಯಾರಂಟಿನ ಕೊಡೋದಿಲ್ಲ. ಯಾಕಂದರೆ ನೀವು ಯಾವಾಗ ಈ ಹೋರಾಟ ಸಮಿತಿ ಜೊತೆ ಬಂದು ಇಲ್ಲಿ ನೀವು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಿಮ್ಮ ಮನೆಗಳಿಗಾಗಿ ಹೋರಾಟ ಎಲ್ಲಿವರೆಗೆ ನೀವು ಮಾಡೋದಿಲ್ಲ, ನಿಮ್ಗೆ ಅಲ್ಲಿವರೆಗೆ ಈ G+2 ಮನೆ ನಿಮ್ಗೆ ಮಂಜೂರಾಗೋದಿಲ್ಲ ಅಂತ ಈ ಮಾಧ್ಯಮದ ಮೂಲಕ ಈ ಎಲ್ಲ ಅರ್ಜಿದಾರ ಫಲಾನುಭವಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ. ಇದು ಒಂದೇ ಅಲ್ಲ, ಬರೀ G+2 ಮನೆ ವಿಷಯ ಅಲ್ಲ, ಇನ್ನೂ ಸಾಕಷ್ಟು ವಿಷಯಗಳು ಈ ದಾಂಡೇಲಿ ನಗರದಲ್ಲಿದೆ. ಹೌಸಿಂಗ್ ಬೋರ್ಡ್ಗಾಗಿ ಕಳೆದ 7-8-13 ವರ್ಷದ ಹಿಂದೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಹಣ ಕಟ್ಟಿದಂಥ ಸುಮಾರು ಎಷ್ಟು ಜನ ಅವರು 3,500 ಜನ 3,406 ಜನ ಕಾರ್ಪೊರೇಷನ್ ಬ್ಯಾಂಕ್ ಮೂಲಕ ರಿಜಿಸ್ಟ್ರೇಷನ್ ಫೀ 1,000, 1,200, 1,500 ವಿವಿಧ ಡೈಮೆನ್ಷನ್ ಪ್ಲಾಟ್ಗೋಸ್ಕರ ಹೌಸಿಂಗ್ ಬೋರ್ಡ್ಗಾಗಿ ಹಣ ಕಟ್ಟಿ 13 ವರ್ಷ ಆದರೂ ಇವತ್ತಿಗೂ ಹೌಸಿಂಗ್ ಬೋರ್ಡ್ ಆಗಲಿ ನಗರಸಭೆ ನಗರ ಆಡಳಿತ ಆಗಲಿ ಅವರಿಗೆ ನಿವೇಶನ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಆ ಬಗ್ಗೆನೂ ನಿರಂತರವಾಗಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ನಿರಂತರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ, ನಗರಾಡಳಿತ ಆಗ್ರಹ ಮಾಡ್ತಾ ಇದ್ದಾರೆ. ಈ ಹಣ ಕಟ್ಟಿದಂಥ ಏನು ಜನ ಇದ್ದಾರೆ ಅವರು ಕೂಡ ಈ ವಿಷಯದಲ್ಲಿ ಯಾರೂ ಬಂದು ಅವರಿಗೆ ಸಮಿತಿಯವರಿಗೆ ಒಂದು ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಭಾಳ ಆಶ್ಚರ್ಯಕರ ವಿಚಾರ. ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ದಾಂಡೇಲಿ ನಗರದ ಮಧ್ಯಮ ವರ್ಗದವರಿಗೆ ಹಾಗೂ ಕಾರ್ಮಿಕರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮನೆ ಕಟ್ಟಿಕೊಳ್ಳುವಂಥ ಆಸೆ ಇರ್ತದೆ. ಅವನಿಗೆ ನಗರಸಭೆದವರು ಒಂದು ಲೇಔಟ್ ಮಾಡಿ, ಬಡಾವಣೆ ಮಾಡಿ, ಒಂದು ರೇಟ್ ಫಿಕ್ಸ್ ಮಾಡಿ, ಅಥವಾ ಹೌಸಿಂಗ್ ಬೋರ್ಡ್ ಮೂಲಕ ಆಗಲಿ ನಗರಸಭೆದವರೇ ಒಂದು ಬಡಾವಣೆ ಮಾಡಿ ಒಂದು ಆಕ್ಷನ್ ಮೂಲಕ ನಿವೇಶನ ಕೊಟ್ಟರೆ ಆ ಮನೆ ಕಟ್ಟಿಕೊಳ್ಳುವಂಥ ಕನಸು ಈಡೇರ್ತದೆ. ಅದಕ್ಕಾಗಿ ನಾವು ಭೀಮ್ ಆರ್ಮಿ ಸಮಿತಿಯಿಂದ ಈ ಬಗ್ಗೆ ಮನವಿ ಕೊಟ್ಟು 1 ವರ್ಷ ಆದರೂ ಆ ಬಗ್ಗೆ ಯಾವುದೇ ಕ್ರಮ ದಾಂಡೇಲಿ ನಗರಸಭೆ ಇನ್ನುವರೆಗೆ ಕ್ರಮ ವಹಿಸಿಲ್ಲ. ಈ ರೀತಿ ಮಾಡೋದ್ರಿಂದನೇ ದಾಂಡೇಲಿ ನಗರದಾದ್ಯಂತ ಬೆಲೆ ಬಾಳೋ ಭೂಮಿ ಮೇಲೆ ಎಲ್ಲ ವಾಮ ಮಾರ್ಗದಿಂದ ಜನ ಅತಿಕ್ರಮಣ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ದಾಂಡೇಲಿಯ ಇಡೀ ಊರು ತುಂಬ, ದಾಂಡೇಲಿ ತುಂಬ ಭೂಗಳೇ ತುಂಬಿದ್ದಾರೆ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಇವೆಲ್ಲ ಹಗರಣಕ್ಕೆ ಇವೆಲ್ಲ ನಡೀತಾ ಇರೋ ಒಂದು ಏನು ನಡೀತಾ ಇದೆ ಈ ಬೆಳವಣಿಗೆಗೆ ಈ ದಾಂಡೇಲಿ ಜನರ ಒಂದು ಉದಾಸೀನ ಮನೋಭಾವನೆ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ದಾಂಡೇಲಿಯ ಎಲ್ಲ ಸಂಘ ಸಂಸ್ಥೆಯರು, ಪ್ರಜ್ಞಾವಂತ ನಾಗರಿಕರು, ಸ್ಥಳೀಯ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಈಗಲಾದರೂ ಎಚ್ಚೆತ್ತು ಈ ದಾಂಡೇಲಿಯಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಎಚ್ಚೆತ್ತು ಧ್ವನಿಯಾಗಿ ಇಂಥ ಹೋರಾಟಗಳು ಭಾಗವಹಿಸಿದಾಗ ಮಾತ್ರ ಈ ಸಮಸ್ಯೆಗಳ ಪರಿಹಾರ ಅಂತ್ಯ ಕಾಣಲಿದೆ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಮಿತಿಯವರಿಗೆ ನಾನು ಧನ್ಯವಾದಗಳು ಬಯಸ್ತೀನಿ. ಅವರ ಕನಸು ಈಡೇರಬೇಕಂದ್ರೆ ಹೋರಾಟಕ್ಕೆ ಬೆಂಬಲ ಕೊಡಿ. ಬೆಂಬಲ ಕೊಟ್ಟರೆ ನಿಮ್ಮ ಕನಸು ಈಡೇರ್ತದೆ. ಆದರೆ ಹೋರಾಟ ಸಮಿತಿಯವರು ಅದಕ್ಕೆ ಎಲ್ಲರಿಗೆ, ಫಲಾನುಭವಿಗಳಿಗೆ, ನಿವೇಶನದಾರರಿಗೆ ಅವ್ರಿಗೆ ಸೂಕ್ತ ನ್ಯಾಯ ಕೊಡಿಸಲಿಕ್ಕೆ ಹೋರಾಟಕ್ಕೆ ಕಟಿಬದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿರ್ತಕ್ಕಂಥ ಸತೀಶ್ ನಾಯ್ಕ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸಿ, ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಹ್ಯೂಮನ್ ರೈಟ್ನ ಫಿರೋಜ್ ಮಿರ್ಜಾದೆ ಸರ್ ಇದನ್ನು ಮಾತನಾಡಬೇಕಂತ ವಿನಂತಿ. हिंदी में माताते हैं, क्षमस्ಬೇಕು भाइयों और बहनों, अभी हमारे जो अन्य लीडर्स आपके सामने अपने विचार प्रस्तुत किए, दांडेली की जनता के बारे में बोले और यहाँ के म्यूनसिपैलिटी में जो एडमिनिस्ट्रेशन है उसके बारे में बोले. जब तक दांडेली के लोगों में जागृति नहीं थी तब तक कोई सा भी एजिटेशन सक्सेस नहीं होता. फाइट करना
ये हमारा राइट है, हम फाइट करेंगे, लेकिन लोगों का इम्पोर्टेंट जो है सपोर्ट भी चाहिए। वो लोगों से मैं विनती करता हूँ और हमारे अध्यक्ष से भी रिक्वेस्ट करता हूँ कि एक हैंडबिल निकालें जिसमें 2-3 पॉइंट लेना, जैसे इन्होंने एक पॉइंट बोला, अभी देवेंद्र जी एक पॉइंट बोला, एक 3-4 पॉइंट लेके डांडली में एक अवेयरनेस लोगों में आना, वो टाइप का एक हैंडबिल निकालो। इससे पहले बहुत हैंडबिल निकालो, 3-4 पॉइंट निकालो करप्शन के बारे में, ऐसा जो एक्टिविटीज चला है। तो नंबर 2, मैं आपको और एक रिक्वेस्ट कर रहा हूँ कि आज सुबह से लेकर शाम तक हम यहाँ सतत बैठे हैं, जिससे हमको ये मालूम हो रहा है कि आज म्यूनसिपलिटी के कमिश्नर और अध्यक्ष डर गया। ये मामूली एक स्ट्राइक है, मामूली स्ट्राइक के लिए वो डर गया है, बार बार हमको हैरेसमेंट कर रहे हैं, बुला रहे हैं, बात कर रहा है, और इसमें कुछ दाल में काला नज़र आ रहा है, क्योंकि इनकी गलती छुपाने के लिए हम लोगों का सहारा ले रहा है। तो मैं अभी 24 तारीख का हमको टाइम दिया है, अभी हम लोग डिसाइड करें कि 24 तारीख अगले शुक्रवार आता है, इसलिए 24 तारीख और बीच में हमारे हिंदू भाई लोगों का एक बहुत बड़ा फेस्टिवल है दीपावली, जिसको आचरण करना बहुत ज़रूरी है। उनका भी लिहाज रखते हुए एक स्ट्राइक को हम कॉल ऑफ करेंगे, 1। नंबर 2, जो डॉक्टर अंबेडकर जी के नीचे स्ट्राइक करना, क्या बाहर करना, वहाँ करना, ये म्यूनसिपलिटी के अध्यक्ष और कमिश्नर का काम नहीं हो। हमको जहाँ बैठना है हम जाके वो कमिश्नर के सामने में बैठ सकते हैं, अध्यक्ष के सामने में बैठ सकते हैं। नंबर 2, अगर किसी ने भी हमारे खिलाफ यहाँ बैठा बोल के कंप्लेंट दिया पुलिस को, या तो ये कमिश्नर लोग या तो अध्यक्ष कंप्लेंट दिया, यहाँ से हमको पुलिस पकड़ के लेगा तो कोई डर नहीं, हमको पुलिस पकड़ लेगा तो हम जेल जाने तैयार है। जब तक कि G+2 का प्रॉब्लम सॉल्व नहीं होता तब तक हमको जेल भी उतना ही है, घर भी उतना ही है, म्यूनसिपलिटी भी उतना ही है। तो इसलिए आप तमाम लोगों से रिक्वेस्ट करता हूँ, कल अभी हमारे अध्यक्ष इसका पूरा विवरण देंगे, और आज क्लोज करना है या कल सुबह क्लोज करना है उसका निर्णय अभी हम उनको दे चुके हैं, उनके ऊपर फाइनल है, उनके ऊपर पूरा डिपेंड है। वो आज चाहे तो आज क्लोज कर सकते हैं, हम अध्यक्ष को भी और कमिश्नर को बुला सकते हैं, और जो लोग भूख हड़ताल बैठे उनको कोल्ड ड्रिंक्स पिला के आज क्लोज कर सकते हैं, या कल सुबह करना है तो आपकी इच्छा है। नंबर 2, कल मेरे को बहुत ही इंपॉर्टेंट फैमिली प्रॉब्लम रहने की वजह से मैं जा रहा हूँ ऑफ द रिकॉर्ड, क्यों कल ये नहीं समझ रहे कि कल हम नहीं आया बोल के। 25 तारीख का वो टाइमिंग दिया हमको, 24 तारीख का 24, हमें सिर्फ 2 दिन के लिए जा रहा है, 2 दिन के बाद आके आपके साथ रहेगा, आपको कोऑपरेशन देगा, आपका पूरा सहारा, जितना भी सपोर्ट चाहिए हमारी तरफ से, हमारे संगठन की, हमारे नेशनल लेवल की तरफ से, स्टेट लेवल की तरफ से हम आपको देंगे बोल के आश्वासन करते हुए जो भाषण करने के लिए मेरे को अवकाश दिया। जय हिंद, जय कर्नाटक, जय भीम। ನಮಗೆ ಯಾವತ್ತೂ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥ ಫಿರೋಜ್ ಮಿರ್ಜಾ ಸರ್ಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷರು ಮಾತನಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹೋರಾಟ 3ನೇ ದಿನದಲ್ಲಿ ನಡೆದಿದೆ. ಈ ಹೋರಾಟ ನಡೆಯುವಂಥ ಪೂರ್ವಭಾವಿ ಸುಮಾರು 2.5 ವರ್ಷದಿಂದ ಇದೇ ಇಶ್ಯೂ ಬಗ್ಗೆ ಸತತವಾಗಿ ಮೀಟಿಂಗ್ ಮಾಡಿದ್ವಿ, ಕರೆಸ್ಪಾಂಡೆನ್ಸ್ ಮಾಡಿದ್ವಿ, ಎಲ್ಲರಿಗೂ ಪತ್ರ ಕೊಟ್ವಿ, ಯಾರಿಗೂ ಇಲ್ಲ ಅಂತ ಹೇಳಿದ್ವಿ ಪ್ರತಿಯೊಬ್ಬರಿಗೆ. ಯಾರೂ ಇನ್ನೂವರೆಗೆ ಪಾಸಿಟಿವ್ ಆಗಿ ಉತ್ತರ ಕೊಡಲಿಲ್ಲ. ಹಿಂದೆ ಹೋರಾಟ ಮಾಡುವಾಗ 384 ಮನೆ ರೆಡಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಮೀಟಿಂಗ್ ಕರೆದಿಲ್ಲ. ಆ ಮೀಟಿಂಗಲ್ಲಿ ತಹಸೀಲ್ದಾರ್ ಇದ್ದರು, ಹೌಸಿಂಗ್ ಬೋರ್ಡ್ನವರು ಇದ್ದರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದರು, ಆಮೇಲೆ ನಗರಸಭೆ ಇರೋರು, ಇಷ್ಟೆಲ್ಲ ಇದರ ಮುಂದೆ ಒಂದು ಪ್ರೊಸೀಡಿಂಗ್ ಮಾಡಿದ್ರು. ಆ ಪ್ರೊಸೀಡಿಂಗ್ ಪ್ರಕಾರ 384 ಮನೆ ಕೊಡ್ತೀವಿ ಅಂತೇಳಿ ಕೊಟ್ಟರು. ಆದರೆ ಕೊಟ್ಟಿದ್ದಷ್ಟು 108. ಅದರ ನಂತರ ಹೌಸಿಂಗ್ ಬೋರ್ಡ್ ಕಮಿಷನರ್ ಅದರ ಮಧ್ಯೆ ನಗರಸಭೆಯವರು 24ಕ್ಕೆ ಒಂದು ಮೀಟಿಂಗ್ ಇಟ್ಟಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಇವತ್ತೇ ನಮ್ಮ ಹೋರಾಟವನ್ನು ನಿಲ್ಲಿಸಬೇಕು ಅಂತೇಳಿ ಅವರು ವಿನಂತಿ ಮಾಡ್ತಾಯಿದ್ರು. ಅದು ನಮ್ಮ ಕಮಿಟಿಯಲ್ಲೇ ಚರ್ಚೆ ಮಾಡಿ ನೀವು ಬಂದರೆ ನಮಗೆ ಏನಿದೆ ಮುಂದಿನ ಪ್ರೊಸೆಸ್ ನಮಗೊಂದು ಏನಾದರೂ ಭರವಸೆ ಕೊಟ್ಟರೆ ನಾವು ಹೋರಾಟ ಹಿಂತೆಗೆದುಕೊಳ್ಬೋದು ಅಂತೇಳಿ ವಿಶ್ವಾಸದಲ್ಲಿ ಇದ್ದೇವೆ. ಈಗ ನಮಗಿರೋದು ಮುಖ್ಯವಾಗಿ ಮನೆ, ಹೌಸಿಂಗ್ ಬೋರ್ಡ್ ಪ್ಲಾಟ್, ನಿಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎರಡೂ ವಿಷಯ ನೀವನ್ನು ಪರಿಹಾರ ಮಾಡ್ಬೋದು ಅಂತೇಳಿ ಆ ವಿಧದಲ್ಲೇ ಇದ್ದೇವೆ. ಹೇಗೆ ಮಾಡೋದು ಹೇಗೆ? ಹಾಂ 24 ಇಲ್ಲಿ
ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಈ 6 ತಿಂಗಳಲ್ಲಿ ಇಬ್ಬರು ಒಬ್ಬ ಇಂಥ ಅಲ್ಲಿ ವರ್ಕರ್ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ವಿಶ್ವಾಸ ಬರ್ತಾ ಇಲ್ಲ. ಈಗ ಕನಿಷ್ಠ ಒಂದು ವಾರ ಕೆಲಸ ಒಂದು ವಾರದಲ್ಲಿ ಮುಗಿಸಿ ಕೊಡ್ಬೋದು. ಈಗಾಗಲೇ ನಗರಸಭೆಯವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಸುಮಾರು 50 ಲಕ್ಷ ಚಿಲ್ಲರ್ ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ. ಬಟ್ ಗುತ್ತಿಗೆದಾರದಲ್ಲಿ ಸ್ವಲ್ಪ ಮುಂದೆ ಬರಬೇಕಲ್ಲ, ಅವ್ರು ದುಡ್ಡು ತೊಗೊಂಡಿಲ್ಲ ಅಲ್ಲ ದುಡ್ಡು. ಹಾಂ 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 ತಾವು ಬರೋಲ್ಲ ಮೇಡಮ್? ಹಾಂ ಬೇರೆ ನಿಮ್ಮ ಡಿಪಾರ್ಟ್ಮೆಂಟವ್ರು ಯಾರೋ? ಈಗ ಸೀರಿಯಸ್ ಆಗಿ ಇದರಲ್ಲಿ ವರ್ಕ್ ಮಾಡಿದರೆ ನಮ್ಮ ಜನಕ್ಕೆ ಮನೆ ಸಿಗ್ತದೆ ಮೇಡಮ್. ಇಲ್ಲ ಹಾಂ ಇಲ್ಲ, ಈಗ ನಾವು ಇಶ್ಯೂದಲ್ಲಿ ಇರೋದು 916 ಮನೆಯದೂ ಇದೆ, 84 ಮನೆಯದೂ ಇದೆ. ಹಾಂ, ಇದರ ಬಗ್ಗೆನೂ ಹಾಂ ರಿಮೈನಿಂಗ್ ಹೌಸ್ ಯಾವಾಗ ಮಾಡೋದು? ಇಲ್ಲ, ಗೌರ್ಮೆಂಟ್ ಲೆವೆಲಿನಲ್ಲಿ ನೀವು ಮಾಡಿಸಲ್ಲ. ನೀವು ಬರೋ ಮೀಟಿಂಗ್ ಬರೋಕ್ಕಿಂತ ಒಂದು ಪಾಸಿಟಿವ್ ರಿಪ್ಲೈ ತೊಗೊಂಡು ಬರಬೇಕಲ್ಲ. ಮೀಟಿಂಗ್ಗೆ ಬರೋಕ್ಕಿಂತ ಪೂರ್ವ ಹಾಂ ಹೇಳಿ. ಇದರ ಬಗ್ಗೆ ಮತ್ತು ಅವರ ಉತ್ತರಕ್ಕೆ ಕಾಯಬೇಕು ನಾವು. ಕರೆಕ್ಟ್. ಈಗ ಇಷ್ಟು ಲಘು ಬೇಡ, 13 ವರ್ಷ ಆಯ್ತು ಮೇಡಮ್. ಈಗ 1-2 ಇದ್ದರೆ ಎಸ್ ನಾವು ಒಪ್ತೇವೆ. ನಾವು ಅರ್ಜೆಂಟಾಗಿ ಇವತ್ತು ಕೊಟ್ಟು ನಾಳೆಗೆ ಹೋಗಿ ಕೇಳ್ತಾ ಇಲ್ಲ. ಓಕೆ, ನಾವು ನಮ್ಮಲ್ಲಿ ಈಗ ನಾವು ಮೀಟಿಂಗಲ್ಲಿನೇ ಇದ್ದೇವೆ, ಸಭೆ ಮಾಡ್ತಾ ಇದ್ವಿ. ಈಗ ನಿಮ್ಮ ಫೋನ್ ಬಂದ್ಕೊಳ್ಳಿ ಅಟೆಂಡ್ ಮಾಡಿದೆ. ನಮ್ಮ ಜನರ ಹತ್ರ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತೇವೆ. ಟ್ರೈ ಮಾಡಿರಿ, ನೀವು ಬಂದರೆ ಬೆಟರ್ ಇಷ್ಟೇ. ಇಲ್ಲ ನಮ್ಮ ಇಲ್ಲ, ಅವರು ಬಂದರೆ ಹಾಕಿತ್ತಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇನ್ನೂ ಸ್ವಲ್ಪ ಹಾವೇರಿ ಡಿವಿಷನ್ ಅವರು ಫ್ರೀ ಇಲ್ಲ ನಾಳೆ? ಓಕೆ ಮೇಡಮ್, ನಾವು ಮಾತಾಡ್ಕೊಡ್ತೇವೆ. ಈಗ ಹೌಸಿಂಗ್ ಬೋರ್ಡಿನ ಆಫೀಸರ್ ಕಾರವಾರ ಮತ್ತು ಬೆಳಗಾವಿ ಜವಾಬ್ದಾರಿ ಇದೆ. ಇವರು ಈಗ ಮಾತಾಡಿದ್ದು, ಅವ್ರು ಹೇಳ್ತಾ ಇರೋದು 84 ಮನೆ 24-25ನೇ ತಾರೀಕುವರೆಗೆ ಫಿನಿಶ್ ಮಾಡ್ತೇವೆ, ಫೈನಲ್ ಸ್ಟೇಜ್ ಇದೆ. ನಾಳೆ ಒಬ್ಬರು ಅವ್ರ ಡಿಪಾರ್ಟ್ಮೆಂಟ್ನಿಂದ ಯಾರು ಕಳಿಸ್ತಾ ಇದ್ದೇವೆ ಅವ್ರು ಬರ್ತಾರೆ. ಅದರ ಮಧ್ಯೆ ಈ 916 ಮನೆ ಇನ್ನೂ ಕಾಂಪ್ಲಿಕೇಟ್ ಇದೆ. ಆ ಮನೆ ಬಗ್ಗೆ ನಾ ಈಗ ಸದ್ಯ ಏನು ಹೇಳೋಲ್ಲ, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಇದೆ, ಅಲ್ಲಿದ್ದು ನೋಡಿ ನಾವು ಫೈನಲ್ ಮಾಡ್ತೇನೆ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತೀವಿ. ಅಂದರೆ
ಈ ಹೋರಾಟ 84 ಮನೆಗೆ ಒಂದು ಮುಗಿಸಿದಂಗೆ ಇದಾಯಿತು. ಮತ್ತು ನಾವು ಮುಂದೆ ಹೋರಾಟ ಮಾಡಬೇಕು ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ನಾವು ಈಗ ನಾಳೆ ಅವರು ಬರೋರು ಒಬ್ಬರೇ ಯಾರೋ ಬೆಳಗಾವಿನಿಂದ, ಈಗ ಅವ್ರಿಗೆ ಕಾಯಬೇಕು ಅಥವಾ ನಾವು ಇವತ್ತೇನು ಡಿಸಿಷನ್ ಮಾಡಬೇಕು ಅಂತೇಳಿ ಇದರ ಕೊನೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳುವುದು. ಈಗ ಸದ್ಯ ಅಂತ ಹೇಳಿದ್ರೆ ಈ ಒಂದು ಹೋರಾಟ ನಾವು ಮಾಡುವಾಗ ನಾವು ಸಾಕಷ್ಟು ಮನವಿ ಕೊಟ್ಟಿವಿ. ಅದರ ನಂತರ ಮೊನ್ನೆ 14ನೇ ತಾರೀಕು ಸಾಯಂಕಾಲ 3:30ಗೆ ನಮ್ಮೊಂದು ಲೆಟ್ರ್ ಕೊಟ್ಟು ಕಮಿಷನರ್, ನೀವು ನಗರಸಭೆ ಮುಂದೆ ಹೋರಾಟ ಮಾಡಬಾರ್ದು, ಸ್ಟೇಡಿಯಮ್ದಲ್ಲಿ ನಿಮ್ಮ ಜಾಗ ಇಟ್ಟೇವೆ ಅಲ್ಲಿ ನೀವು ಬರಲಿ. ಆ ಸಂದರ್ಭದಲ್ಲಿ ನಮ್ಮ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸಿ ನಾವೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಳ್ಳಿ ಅಲ್ಲಿ ಹೋಗಿ ನಮ್ಮ ಸಮಸ್ಯೆ ಹೇಳಿದ್ವಿ. ಹೀಗಿದೆ, ನಾವು ಏನೂ ಯಾರಿಗೂ ತೊಂದರೆ ಕೊಟ್ಟಲ್ಲ, ನಾವು ಹೋರಾಟ ಮಾಡ್ತಾಯಿದ್ದೇವೆ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮುಂದೆ ನಾವು ಕೂತಿರುತ್ತೆ ಅಲ್ಲಿ ಶಾಂತಿಯುತವಾಗಿ ಮಾಡ್ತೇವೆ ಅಂಥೇಳಿ ಅದೇ ರೀತಿ ಮಾಡ್ತಾರೆ. ಆದರೆ ಇವತ್ತು ಅಧ್ಯಕ್ಷರ ಒಂದು ಮಾತು, ಒಂದು ನಿಲುವು ಅಂದರೆ ನಮ್ಮ ಮೇಲೆ ಜಬರದಸ್ತಿ ಒತ್ತಾಯ, ನೀವು ಮಾಡಲಿಲ್ಲ ನಾವು ಆ್ಯಕ್ಷನ್ ಮಾಡ್ತೇವೆ ಅಂತ ಹೇಳಿ. ಆ್ಯಕ್ಷನ್ ಮಾಡಲಿ ಅವರು, ನಾವು ಒಳಗೆ ಹೋಗಿ ಕುಂದಿರ್ತೇವೆ ಅಂತ ಅವ್ರ ಮುಂದೆ ಹೇಳಿ. ಯಾಕಂದ್ರೆ ದುಡ್ಡು ನಾವು ನಗರಸಭೆಗೆ ತುಂಬೇವೆ, ಹೊಸ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾಯಿಲ್ಲ. 10 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು ಜನ ದುಡ್ಡು ತುಂಬಿದ್ದಾರೆ. ಆ ದುಡ್ಡಿನ ಬಗ್ಗೆ ಅವರು ಮಾತಾಡೋದಿಲ್ಲ. ನಿಮ್ಮ ಫಲಾನುಭವಿ ಬಗ್ಗೆ ಬ್ಯಾಂಕ್ ಇದು ಮಾಡಬೇಕು, ನಮ್ಮ ಕೆಲಸ ಅಲ್ಲ. ನಗರಸಭೆ ಯೋಜನೆ ಅಲ್ಲಿ ಬೋರ್ಡ್ ಇದೆ ನೋಡು, ಆ ಬೋರ್ಡ್ನಲ್ಲಿ ಎಲ್ಲ ಇದೆ ಮೇಲೆ ಮಾಹಿತಿ. ಆ ರೀತಿ ಅವರು PMR ಯೋಜನೆ, ಆಮೇಲೆ ಆಶ್ರಯ ಯೋಜನೆಯಲ್ಲಿ ಅವರು ಮನೆ ಕೊಡ್ತಾರೆ. ಯಾರೂ ತಮ್ಮ ಮನೆಯಿಂದ ಕೊಡ್ತಾಯಿಲ್ಲ, ತಮ್ಮ ಸ್ವಂತ ಆಸ್ತಿ ಕೊಡ್ತಾಯಿಲ್ಲ, ಸರ್ಕಾರದ ಆಸ್ತಿ ಫ್ರೀಯಾಗಿ ಕೊಡ್ತಾಯಿಲ್ಲ. ಕೆಲವು ಅದರಲ್ಲಿ ದುಡ್ಡಿನ ಒಂದು ಭಾಗ್ಯಾಂಶ ಅವರು ಸಹ ಹಾಕ್ತಾ ಇದ್ದಾರೆ. ಇವತ್ತು ಸರ್ಕಾರ ಒಂದು ಹೇಳ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗೆ ತಡೆ ಮಾಡಬಾರ್ದು, ಯಾರಿಗೆ ಬ್ಯಾಂಕರ್ಸ್ಗೆ ಯಾವುದೂ ಕಂಡೀಷನ್ ಹಾಕಿ ಲೋನ್ ಕೊಡಬಾರ್ದು, ನೇರವಾಗಿ ಕೊಡಬೇಕು. ಅದು ಬೈ ಚಾನ್ಸ್ ಅವರು ಪೇಪರ್ಸ್ ಕೊಡಲಿಕ್ಕೆ ಕಡಿಮೆ ಹೆಚ್ಚಿಗೆ ಆದರೆ ಸ್ವಲ್ಪ ಟೈಮ್ ತೊಗೊಂಡು ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇರೋದೇನು 1 ಲಕ್ಷ ರೂಪಾಯಿ ಇನ್ಕಮ್ ಕೊಡ್ರಿ, ಇದು ಮಾಡಿರಿ ಅಂತ ಸರಿಯಾದ ಕ್ರಮ ಅಲ್ಲ. ಇವತ್ತು ನಾನು ಖಂಡಿತವಾಗಿ ಹೇಳ್ತೇನೆ, ಈ ಒಂದು ನಮಗೇನು ಕಂಡೀಷನ್ ಹಾಕಿ ಇವತ್ತು ಫಲಾನುಭವಿಗಳಿಗೆ ಏನು ಇವತ್ತು ತೊಂದರೆ ಕೊಡ್ತಾ ಇದ್ರಿ, ಈ ತೊಂದರೆಯಲ್ಲಿ ನಾಳೆ 24ನೇ ತಾರೀಕಿಗೆ ಪರಿಹಾರ ಆಗುವ ಲಕ್ಷಣ ಕಂಡಿದ್ರೆ ಓಕೆ, ಇಲ್ಲಾದರೆ 25ರಿಂದ ಮತ್ತೆ ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಜವಾಬ್ದಾರಿ ನೀವೇ ಅಂತೇಳಿ ನಾನು ಈ ಸಭೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇದರ ಜೊತೆ ನಮ್ಮ 3 ಮತ್ತು ಬೇಡಿಕೆ ಇತ್ತು. ಹೌಸಿಂಗ್ ಬೋರ್ಡ್ ಪ್ಲಾಟ್ಸ್ ಇತ್ತು, ESI ಹೌಸಿಂಗ್ ಬೋರ್ಡ್ ಪ್ಲಾಟ್ಸಿನ ಪ್ರಾಬ್ಲಮ್ ನಗರಸಭೆದು, ನಮ್ಮದಲ್ಲ. 21 ಸರ್ವೆ ನಂಬರ್ದಲ್ಲಿ ಅರಣ್ಯ ಭೂಮಿ ಇದೆ, ಕಂದಾಯ ಭೂಮಿ ಇದೆ, ನಗರಸಭೆ ಭೂಮಿ ಇದೆ. ಅದು ಎಲ್ಲೇ ಹರಡು ಹೋಗಿದೆ ಏನು ಅವರಿಗೆ ಅದು ಸಿಗ್ತಾ ಇಲ್ಲ. ಅದು ಮತ್ತೊಮ್ಮೆ ಪುನಃ ಅವರು ಸರ್ವೆ ಮಾಡಿ ಅದರ ಮೇಲೆ ಡಿಸಿಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. 3ನೇ ವಿಷಯ, ಬೆಳಗ್ಗೆ ಎತ್ಕೊಳ್ಳಿ ಅತಿಕ್ರಮಣ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅತಿಕ್ರಮಣ ಮಾಡಿದರೆ ಯಾರು ಇಲ್ಲಿ ಕೇಳುವಂಥ ಇಲ್ಲ, ಆ ಪರಿಸ್ಥಿತಿ ಇದೆ. ಅದರ ಬಗ್ಗೆ ಆಶ್ಚರ್ಯಪಟ್ಟ, ಯಾರು ಬೇಕಾದ್ರೆ ತಗೊಳ್ಳಿ, ಯಾರು ಬೇಕಾದ್ರೆ ಮಾರಲಿ, ಏನೂ ಕೇಳುವಂಗಿಲ್ಲ. ಅದನ್ನು ಪುನಃ ಒಂದು ತನಿಖೆ ಮಾಡಿ ಆ್ಯಕ್ಷನ್ ಮಾಡಬೇಕು ಅಂತ. 3ನೇದು ಆಶ್ಚರ್ಯ ಅಂತೇಳಿ, ನಾವು ESI ಬಗ್ಗೆ ಬೇಡಿಕೆ ಇಟ್ಟಿದ್ದೀವಿ ಭಾಳ ದಿವಸದಿಂದ. ನಾವು ಮೊನ್ನೆ ಒಬ್ಬರು ಪೇಷಂಟಿಗೆ ನೋಡ್ಲಿಕ್ಕೆ ಹೋದೆ, ಹೋದಾಗಲೇ ಪೇಷಂಟ್ ಅಡ್ಮಿಟ್ ಇರೋದು 2. ಆಮೇಲೆ ಎಂಕ್ವೈರಿ ಮಾಡಿದೆ, ಆ ಆಂಬುಲೆನ್ಸಿಗೆ ಇನ್ಶೂರೆನ್ಸೇ ಇಲ್ಲ. ಆಮೇಲೆ ಹುಬ್ಬಳ್ಳಿ ಸೂಪ್ರಿಡೆಂಟ್ ಹತ್ರ ನಾನು ಮಾತಾಡಿದೆ, ಸರ್ ಹಿಂಗೆ ಏನಿದು ಅಂತೇಳಿ. ಇಲ್ಲರಿ ನಮ್ಮದು ಇನ್ಶೂರೆನ್ಸ್ ಇದಾಗಿದೆ, ಆಂಬುಲೆನ್ಸ್ ನಮ್ಗೆ ಓಡಾಡ್ತಾ ಇಲ್ಲ. ಅಂದರೆ ಸಾರ್ವಜನಿಕರಿಂದ ದುಡ್ಡು ತಗೊಂಡು ESIದ ಈ ಪರಿಸ್ಥಿತಿ ಇದೆ. ಈ ಎಲ್ಲ ವಿಷಯ ಬಗ್ಗೆ ಪ್ರತಿಭಟನೆ ಮಾಡದೇ ಇದ್ದರೆ ಏನು ಮಾಡಬೇಕು? ನಾವು ಮನೆಯಲ್ಲಿ ಕುಂದಿರಬೇಕು? ಸರ್ಕಾರ ನಮ್ಮ ದುಡ್ಡು ತೊಗೊಂಡು ನಮ್ಗೆ ಸೇವೆ ಕೊಡ್ತಾ ಇಲ್ಲ. ಇವತ್ತು ESI ಅಂತ ಹೇಳಿದ್ರೆ ಕಾರ್ಮಿಕ ದುಡ್ಡು ತೆಗೆದುಕೊಂಡು ಅವ್ರಿಗೆ ಸೇವೆ ಕೊಡಬೇಕು ಅಂತ ಹೇಳಿದೆ. ಇವರಲ್ಲಿ ಇನ್ಶೂರೆನ್ಸ್ ಮಾಡಲಿಕ್ಕೆ ದುಡ್ಡಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಏನಿದ್ದಾರೆ ಅವ್ರಿಗೂ 20 ಜನ ತೆಗಿತಾರೆ, ಅದನ್ನು ಸಹ ನಡೆದದ. ಏನು ಈಗ ಸದ್ಯ ಇರೋದು KLE ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿ ESIದಲ್ಲಿ. ಇಂಥ ಒಂದು ಪರಿಸ್ಥಿತಿ ಇದೆ. ಈ ಎಲ್ಲ ವಿಷಯದ ಬಗ್ಗೆ ನಾವು ಸೀರಿಯಸ್ ಆಗಿ ಒಂದು ವಿಚಾರ ಮಾಡಿ ಮುಂದಿನ ಕ್ರಮ ಮತ್ತು ಕೈಗೊಳ್ಳಬೇಕಾಗಿದೆ. ಈ ತಾಲೂಕು ಬಗ್ಗೆ ನಾವು ಕೇಳಿದ್ದೇವೆ, ತಾಲೂಕು ಆಫೀಸ್ ಆಗಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ವಿವಿಧ ಇಲಾಖೆ ಇನ್ನೂವರೆಗೆ ಬರ್ತಾ ಇಲ್ಲ. ಈ ಹಿಂದೆಯಲ್ಲೇ ಟೌನ್ ಪ್ಲ್ಯಾನಿಂಗ್ ಕಚೇರಿ ಇತ್ತು, ಇವರೆಲ್ಲ ಚೇರ್ಮನ್ ಇದ್ದರು, ಆ ಟೌನ್ ಪ್ಲ್ಯಾನಿಂಗ್ ಕಚೇರಿ ಹೋಯಿತು. ಈಗ ಏನು ಕೆಲಸ ಇದ್ದರೆ ಸಿರ್ಸಿ ಹೋಗುವ ಪರಿಸ್ಥಿತಿ ಇವತ್ತು ಇದೆ. ಇದನ್ನು ಸಹ ನಮ್ಮ ಬೇಡಿಕೆ ಇತ್ತು. ಇದರ ಬಗ್ಗೆ ನಾವು ಮುಂದೆ ಮತ್ತೆ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಕೊನೆಯದರಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿರಿ, ಹೇಗೆ ಮಾಡುವ? ಇವತ್ತು ಇಲ್ಲೇ ಕ್ಲೋಸ್ ಮಾಡಿ ನಾಳೆ ಇದು ಮಾಡುವ ಅಥವಾ ಮುಂದುವರಿಸುವ?
ಸರ್ ಹಾಂ ಹೇಳಿ. ಈಗ ಇಡೀ ಕರ್ನಾಟಕ ರಾಜ್ಯದೊಳಗೆ ನಮ್ಮ ದಾಂಡೇಲಿ ಪ್ರತಿಯೊಂದು ಸಮಸ್ಯೆಗೂ ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ಇದೇ ಇದೆ ರೀ. ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಹೋರಾಟ ಇಡೀ ರಾಜ್ಯದಲ್ಲೇ ಇಲ್ಲ. ಇದು ಫಸ್ಟ್ ನಮ್ಮದು ದಾಂಡೇಲಿನ ಬರ್ತೈತೆ ನೋಡ್ರಿ. ಪ್ರತಿಯೊಂದು ಸಮಸ್ಯೆಗೆ ಹೋರಾಟ ಮಾಡಬೇಕಂದ್ರೆ ದಾಂಡೇಲಿ ಫಸ್ಟ್ ನಂಬರ್ ನಮ್ಮದು. ಅದ್ರ ಸಲುವಾಗಿ ಈ ಮುಖಾಂತರ ನಾನು ಕೇಳ್ಬೋದು, ಇದು ಆಡಳಿತಾಧಿಕಾರಿಗಳು ಏನು ಮಾಡ್ತಾರೆ, ಇದೇ ನಮಗೊಂದು ದೊಡ್ಡ ತಲೆನೋವಾಗಿದೆ ನೋಡಿ. ಫಸ್ಟ್ ಪ್ರೈಜ್ ಇಡ್ರಿ ನಮ್ಮ ದಾಂಡೇಲಿನ ಬರ್ತೈತೆ ನೋಡಿ ಹೋರಾಟ ಮಾಡೋದ್ರೊಳಗೆ. ಅಂದರೆ ನಮ್ಮ ಮೂಲಭೂತ ಸೌಕರ್ಯ ಸಲುವಾಗಿ ಹೋರಾಟ ಮಾಡೋದು. ಯಾಕೆ ನಾವು ಅವ್ರು ಕರೆಕ್ಟ್ ಮಾಡಿದ್ರೆ ನಾವು ಯಾಕೆ ಹೋರಾಟ ಮಾಡ್ತೀವಿ? ಅದ್ರ ಸಲುವಾಗಿ ನಾನು ಇನ್ನು ಮುಂದೆ ಹೇಳ್ತೀನಿ, ನಮ್ಗೆ ಇನ್ನೂ ಜನ ಬೆಂಬಲ ಬೇಕು. ಇಷ್ಟೇ ಜನಕ್ಕೆ ಆಗಂಗಿಲ್ಲ. ಇನ್ನೂ ನಮ್ಗೆ ಜನ ಬೆಂಬಲ ಕೊಟ್ಟರೆ ಇನ್ನೂ ಹೋರಾಟ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ದಾಂಡೇಲಿಗೆ ಸಿಗುವಾಗ ಮಾಡ್ತೀನಿ ನಾವು ಹೋರಾಟ ಸಲುವಾಗಿ. ಎಷ್ಟು ಹೇಳಿ ನಮ್ಮ इधर जाओ, इधर काला था, इधर जाओ, इधर सर पर ಚರ್ಚೆ ಮಾಡಿದ್ವಿ. ಈಗ ನಿಮ್ಮ ಮಾತಿಗೂ ಬೆಲೆ ಬೇಕು, ನಮ್ಮ ಮಾತಿಗೂ ನಮ್ಮ ಬೆಲೆ ಅಂತೇಳಿ ನಮ್ಮ ಮನೆ ಕೊಟ್ಟರೆ ಈಗ ಅವ್ರು ಹೇಳ್ತಾರೆ ಅವ್ರೇನೋ ಆದರೂ ಕಳಿಸ್ತೇವೆ ಒಬ್ಬರಿಗೆ, ಅವ್ರು ನಾಳೆ ಇದರ ಮಧ್ಯೆ ನಮ್ಮದು ಒಂದು ರಿಕ್ವೆಸ್ಟ್ ಸೀರಿಯಸ್ ಆಗಿ ಕೆಲಸ ಮಾಡ್ತೀರಿ. ಯಾಕಂದರೆ ಜನರಿಗೆ ಮನೆ ಸಿಗುತ್ತೆ. ಮನೆ ಸಿಕ್ಕನಂತ ಈ ನಗರಸಭೆಯಿಂದ ನಮ್ಮ ಮನೆ ಸಿಕ್ತು ಅಂತ ಅದು ಬಿಟ್ಟು ನಾವು ಇಲ್ಲೇ ಟೈಮ್ ಪಾಸ್ ಮಾಡಲಿಕ್ಕೆ ಅಥವಾ ತೊಂದರೆ ಕೊಡಲಿಕ್ಕೆ ನಿಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಕೊಡಬೇಕು ಅಂತ ಹೇಳಿ ನಾವು ಈ ನಮ್ಮ ಒಂದು ಯೋಜನೆ ನಮಗೆ ಈ 1106 ಫಲಾನುಭವಿಗಳಿಗೆ ಮನೆ ನೀವು ಕೊಡಿಸಲಿಕ್ಕೆ ಶೀಘ್ರವಾಗಿ ಆದಷ್ಟು ಸೀರಿಯಸ್ ಆಗಿ ಕ್ರಮ ವಹಿಸಬೇಕು ಅಂತೇಳಿ ನಾವು ವಿನಂತಿ ಹೇಳ್ತಾ ಇದ್ದೇವೆ. ಈಗ ನಿಮ್ಮ ಪರವಾಗಿಯೇ ನಮ್ಮ ಲೆಟರ್ ಕೊಟ್ಟು ಏನು ಮುಂದಿನ ತಮ್ಮ ಅಶ್ಯೂರೆನ್ಸ್ ಹೇಳಬೇಕು. ಏನಿಲ್ಲ, ಈಗ ನೀವು ಕಳೆದ ಕೆಲವು ದಿವಸಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ನ್ಯಾಯಸಮ್ಮತವಾಗಿದೆ ಅಂತ ಹೇಳಬೇಕಾಗ್ತದೆ. ಎರಡನೇದಾಗಿ ನಾವೇನು ಕ್ರಮ ವಹಿಸಬೇಕಾಗಿತ್ತು, ಸಾಕಷ್ಟು ಕ್ರಮಗಳನ್ನು ವಹಿಸಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ. ಈಗ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ನಾಳೆ ನಾವು KHP ಇವತ್ತು KHP AWR ಜೊತೆಗೆ ಮಾತಾಡಿದಾಗ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ, ನಾಳೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ನೀವೇನೇ ಅದು 84 ಮನೆಗಳಿದೆಯಲ್ಲ, ಅದನ್ನು ನಾವು ಇನ್ನೂ ಲೇಟ್ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದನ್ನು ಅವ್ರ ಜೊತೆಗೆ ಫೋನಲ್ಲಿ ಡಿಸ್ಕಷನ್ ಮಾಡಿದಾಗ ಏನಿಲ್ಲ, ಒಂದು ವಾರದಲ್ಲಿ ಮುಗೀತದೆ. ನಮ್ಮ ಕಡೆಯಿಂದ ಒಂದು ಅಶ್ಯೂರೆನ್ಸ್ ಬೇಕಾಗಿತ್ತು, ಅವ್ರಿಗೆ ನಾವು ಪೇಮೆಂಟ್ ಮಾಡ್ತೀವಿ ಅಂತ. ಇನ್ನೊಂದು ಬಾರಿ ನಾವು ಅಶ್ಯೂರೆನ್ಸ್ ಅವರಿಗೆ ಕೊಟ್ಟಿದ್ದೇವೆ. ನಾವು ಒಂದು 50 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದು ವಾರದಲ್ಲಿ ನಾವು ಕಂಪ್ಲೀಟ್ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ 24ನೇ ತಾರೀಕು ಅವ್ರು ಮೀಟಿಂಗ್ ಬರ್ತೀನಿ ಅಂತಲೂ ಹೇಳಿದ್ದಾರೆ. ನಾವೀಗ ಫೈನಲ್ ಕ್ರಮ ಏನು ಅಂತ ಹೇಳಿದರೆ, ಈ G+2 ಹೌಸಿಂಗ್ ನಗರಸಭೆಯಿಂದ ಮಾತ್ರ ಇಂಪ್ಲಿಮೆಂಟ್ ಮಾಡೋ ಹೇಗಿದ್ದರೆ ನಾವು ಏನಾದರೂ ಒಂದು ಶತಾಯಗತಾಯ ಕ್ರಮ ವಹಿಸಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಚಾನ್ಸಸ್ ಇತ್ತು. ಆದರೆ KHB, ಬ್ಯಾಂಕರ್ಸು, ಆಮೇಲೆ RGHCL, ಆಮೇಲೆ ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳ ಸಮಾಗಮದಿಂದ ಈ ಒಂದು ಕೆಲಸ ಆಗೋದಿರೋದ್ರಿಂದ ಇದು ಸ್ವಲ್ಪ ದೀರ್ಘಕ್ಕೆ ಬಿದ್ದಿದೆ. ಸೊ ಆ ಎಲ್ಲ ಡಿಪಾರ್ಟ್ಮೆಂಟನ್ನು ಬ್ಯಾಂಕರ್ಸ್ ಮತ್ತು KHB ಇವರು ಅಧಿಕಾರಿಗಳು, ಅದಾದ ನಂತರ ನಗರಸಭೆ ಮತ್ತು ಮುನ್ಸಿಪಲ್ ಬಾಡಿ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲರನ್ನೂ ಸೇರಿಸಿ ಒಂದು ಸಮಗ್ರವಾದಂಥ ಒಂದು ಮೀಟಿಂಗ್ ಮಾಡಬೇಕು ಅಂತ ನಾವು ನಿಮಗೆ ಇದು ಮಾಡಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಮೀಟಿಂಗಲ್ಲಿ ನಿಮ್ಮನ್ನು ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಆ ಆಹ್ವಾನ ಮಾಡಿರ್ತಕ್ಕಂಥ ಡೇಟಿಗೆ ನೀವು ಬಂದು ಆವತ್ತಿನ ದಿವಸ ಎಲ್ಲ ಅಧಿಕಾರಿಗಳ ಮುಂದೆ ತಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಹೇಳಿ ಯಾರ್ಯಾರ ಹಂತದಲ್ಲಿ ಏನೇನು ಬಗೆಹರಿಸಬೇಕು, ನಮ್ಮ ಹಂತದಲ್ಲಿ ನಗರಸಭೆ ಹಂತದಲ್ಲಿ ಏನು ಬಗೆಹರಿಸಬೇಕು ಅವತ್ತಿನ ದಿವಸನೇ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಅವ್ರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಆದಷ್ಟು ಬೇಗ ನಿಮ್ಮ ಎಲ್ಲರಿಗೂ ಕೂಡ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಪ್ರಯತ್ನವನ್ನು ಸದಾ ಯಾವತ್ತೂ ಕೂಡ ಕಾಪಿಟ್ಕೊಂಡಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ಪ್ಲಾಟ್ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಈಗ ಅದು KHBದವರು ನಿಮ್ಮ ಡಿಮ್ಯಾಂಡ್ ಸರ್ವ್ ಮಾಡಲಿಕ್ಕೆ ಮಾಡಿದರೆ ಒಂದು 10 ಎಕರೆ ಲ್ಯಾಂಡನ್ನು ಐಡೆಂಟಿಫೈ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಮಗೆ. ಆದರೆ
ಏನಾಗಿದೆ ಅಂತ ಹೇಳಿದರೆ ನಮ್ಮದು ಸರ್ವೆ ನಂಬರ್ 21ರಲ್ಲಿ ಅದು ಐಡೆಂಟಿಫೈ ಮಾಡಿದ್ದಾರೆ ಒಂದು ಟೆಂಟೇಟಿವ್ ಆಗಿ, ಆದರೆ ಅದು ಅಧಿಕೃತ ದಾಖಲಾತಿಗಳು ಮತ್ತು ಅದರದ ನಕ್ಷೆಗಳಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ಲಾಸ್ಟ್ 3-4 ತಿಂಗಳುಗಳಿಂದ ಸರ್ವೆ ನಂಬರ್ 21ನ್ನು ನಾವು ಸರ್ವೆ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಸ್ವತಃ ಮೀಟರ್ನ ಹಿಡ್ಕೊಂಡು ತಿರುಗಾಡಿದ್ದಾರೆ. 21 ಸರ್ವೆ ನಂಬರ್ 1475 ಎಕರೆ ಇದೆ, ನಿಮ್ಮೆಲ್ಲರಿಗೂ ಮಾಹಿತಿಗಾಗಿರಲಿ. ಆದರೆ ಯಾವತ್ತು ಫಾರೆಸ್ಟಿಂದ ನಮ್ಮಿಂದ ರೆವಿನ್ಯೂದಿಂದ ಮತ್ತೆ ನಮಗೆ ಇದೆಲ್ಲ ಪ್ರೊಸೀಜರ್ ಸರಿಯಾಗಿ ಆಗಿಲ್ಲ. ಆ ಕಾಗದ ಪತ್ರಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ಸರ್ವೆ ಆಗಿ ಹೋಗಿದೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದಾದ ನಂತರ ನಮಗೆ ಎಲ್ಲಿ ಸಿಗ್ತದೋ ಅದು 10 ಎಕರೆ ಜಮೀನು ಅಲ್ಲಿ ನಾವು ಆದಷ್ಟು ಬೇಗ ಅದನ್ನು ಕೂಡ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸ್ವಲ್ಪ ಅದು ಲೆಂದಿ ಪ್ರೊಸೆಸ್ ಇರ್ಬೋದು. ಅದಕ್ಕಿಂತ ಮುಂಚೆ ನಾವು G+2 ನೀವೇನು ಭಾಳ